ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಕಡಲೆಬೇಳೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಗ್ಲಾಸ್ ಕಡಲೆಬೇಳೆ, ಅರ್ಧಕ್ಕಿಂತ ಕಮ್ಮಿ ಅಕ್ಕಿ, ಲೈಕ್ ಅಕ್ಕಿ ಮೆಜರ್ಮೆಂಟು 1/3 ಅಂತ ಹೇಳ್ಬೋದು. ಅಕ್ಕಿ ಮತ್ತು ಕಡಲೆಬೇಳೆನ ಒಂದು 3-4 ಸಲ ಚೆನ್ನಾಗಿ ಹಿಸ್ಕಿ ತೊಳೆದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಪ್ರೀವಿಯಸ್ ನೈಟೇ ನೆನೆಸಿಡಬೇಕು. ಈ ಸೈಜಿನ ಒಂದು ಈರುಳ್ಳಿ, ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ರುಬ್ಬಕ್ಕೆ. ಇಷ್ಟು ಶುಂಠಿ, ನೀವು ಶುಂಠಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ನಿಮ್ಮ ಇಷ್ಟ. ರಾತ್ರಿ ನಾವು ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿದ್ವಲ್ಲ, ಬೆಳಗ್ಗೆ ಅದನ್ನು ಒಂದ್ಸರಿ ತೊಳೆದು ರುಬ್ಕೋಬೇಕು. ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಈ ಥರ ಫೈನಾಗಿ ರುಬ್ಕೊಳ್ಳಿ. ಈಗ ಕಡಲೆಬೇಳೆನೂ ಹಾಗೆ ನುಣ್ಣಗೆ ರುಬ್ಕೋಬೇಕು. ಮಧ್ಯ ಮಧ್ಯ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಗೈಸ್, ಎಷ್ಟು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ನುಣ್ಣಗಾಗಿದೆ. ಇಷ್ಟು ಫೈನಾಗಿ ರುಬ್ಬೇಕು. ಈಗ ಇದನ್ನು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ನೋಡಿ ಗೈಸ್, ಇವಾಗ ಇದೇ ಜಾರ್ಗೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮತ್ತೊಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 5-6 ಒಣಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಶುಂಠಿ, ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ನೀರು ಹಾಕ್ಬಿಟ್ಟು ಸ್ಮೂತಾಗಿ ರುಬ್ಕೋಬೇಕು. ಇದು ಅರ್ಧಂಬರ್ಧ ರುಬ್ಬಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ. ನೋಡಿ ಗೈಸ್, ಇದಾಗಿದೆ. ಪಾತ್ರೆಗೆ ಬಗ್ಗಿಸ್ಕೊಂಡ್ಬಿಡೋಣ. ಅಕ್ಕಿ ಕಡಲೆಬೇಳೆ ರುಬ್ಬಿ ಹಾಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಬಗ್ಗಿಸ್ಕೊಂಡ್ಬಿಡ್ಬೇಕು. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಗ್ಗಿಸ್ಕೊಳ್ಳಿ. ನೋಡಿ ಗೈಸ್, ಈ ಥರ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬೇಡಿ, ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ರುಚಿಗೆ ಉಪ್ಪು, ನೀಟಾಗಿ ಮಿಕ್ಸ್ ಮಾಡಬೇಡಿ ಇದನ್ನು. ನೋಡಿ ಗೈಸ್, ಇಷ್ಟಿರಲಿ ಥಿಕ್ನೆಸ್. ದೋಸೆನೂ ಚೆನ್ನಾಗಿ ಬರುತ್ತೆ. ತುಂಬಾ ತಿನ್ ಮಾಡ್ಕೋಬೇಡಿ. ನಾರ್ಮಲಾಗಿ ನಾವು ದೋಸೆ ಮಾಡ್ತೀವಲ್ಲ, ಅಕ್ಕಿ ಉದ್ದಿನಬೇಳೆ ದೋಸೆ, ಸೇಮ್ ಅದೇ ಥರನೇ. ಬಟ್ ಇದು ತುಂಬಾ ಹೆಲ್ದಿ ರೆಸಿಪಿ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದರಿಂದ. ನೋಡಿ ಗೈಸ್, ರೆಡಿ ಆಯ್ತಿದು. ಇದಕ್ಕೆ ಕಾಯಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ಮಾಡ್ಬೋದು. ಬಟ್ ನಮ್ಮನೇಲಿ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ನಾನು ಬರೀ ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ. ಈಗ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಫ್ರೆಂಡ್ಸ್, ನಾವು ಚಿಕ್ಕವರಿರುವಾಗ ನಮ್ಮಮ್ಮ ಈ ಕಡಲೆಬೇಳೆ ದೋಸೆಗೆ ಕಂಪಲ್ಸರಿ ಸ್ವೀಟ್ ಚಟ್ನಿ ಮಾಡ್ತಿದ್ರು, ವಿತ್ ಕಾಯಿ ಚಟ್ನಿ. ನಾವೆಲ್ಲ ತಿಂತಾ ಇದ್ವಿ. ಬಟ್ ನಮ್ಮ ಮನೆಯಲ್ಲಿ ಇವರಿಬ್ರು ಸ್ವೀಟ್ ಚಟ್ನಿ ಸ್ವೀಟೇ ಇಷ್ಟಪಡಲ್ಲ. ಹಾಗಾಗಿ ಮಾಡಿದ್ರೆ ನಾನು ಒಬ್ಳೆ ತಿನ್ಬೇಕಲ್ಲ ಅಂತ ನಾನು ಬರೀ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ತಗೊಳ್ಳಿ, ಬಿಕಾಸ್ ಈ ದೋಸೆ, ಕೆಲವು ತಿಂಡಿಗಳು ಫ್ರೆಂಡ್ಸ್ ಲೈಕ್ ಪಡ್ಡು ಮತ್ತು ಈ ಕಡಲೆಬೇಳೆ ದೋಸೆ ಎಲ್ಲ ಚಟ್ನಿ ಜಾಸ್ತಿ ಬೇಕು ಅನ್ಸುತ್ತೆ ಆ್ಯಕ್ಚುಲಿ. ನೋಡಿ, ಇದು ತುರಿವಾಗಿ ಇದು ಬಿದ್ದುಬಿಟ್ಟಿದೆ. ಚಟ್ನಿಗೆ ಈ ಕಾಯಿ ತುರಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. 4-5 ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ
ಬೆಚ್ಚಗೆ ಮಾಡಿ ಹಾಕೊತೀನಿ ನಾನು. ಹಾಗೆ ಬೇಕಿದ್ರೂ ಹಾಕೋಬಹುದು, ನಿಮ್ಮ ಇಷ್ಟ. ನಾನು ಯಾವಾಗಲೂ ಸ್ವಲ್ಪ ಚಟ್ನಿ ಹೀಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೊತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹುಣಸೆ ಹಣ್ಣು, ಉಪ್ಪು ಹಾಕಿ ಗ್ರೈಂಡ್ ಮಾಡೋದು. ನೋಡಿ ಗೈಸ್, ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ತವ ಇಟ್ಟಿದ್ದೀನಿ ಗೈಸ್, ಬಿಸಿ ಆಗಲಿ. ತವ ಕಾದಿದೆ ಗೈಸ್. ಇದು ಐರನ್ ತವ ಆಗಿರೋದ್ರಿಂದ ಫಸ್ಟ್ ದೋಸೆ ಹಾಕಕ್ಕೆ ಮುಂಚೆ ಸ್ವಲ್ಪ ಈರುಳ್ಳಿ ತಗೊಂಡು, ಈರುಳ್ಳಿ ಕಟ್ ಮಾಡಿಕೊಂಡು ಹೀಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಫಸ್ಟ್ ದೋಸೆ ಇಲ್ಲಾಂದರೆ ಫಸ್ಟ್ ಒಂದು 2 ದೋಸೆ ಏನಾಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಈರುಳ್ಳಿಲಿ ಈ ಥರ ಮಾಡೋದ್ರಿಂದ ಮೊದಲನೇ ದೋಸೆ ಕೂಡ ಚೆನ್ನಾಗೇ ಬರುತ್ತೆ. ಅಯನ್ ತವಾಗ ಮಾತ್ರ, ನಾನ್ ಸ್ಟಿಕ್ಕಲ್ಲಿ ಹಾಗೇ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಕ್ಕೆ ಮುಂಚೆ ಕ್ಲೀನಾಗಿ ಈ ಥರ ತಿರುಗಿಸ್ಕೊಳ್ಳಿ. ಹೀಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೋಬೋದು ನೀವು ಗೈಸ್. ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಗೈಸ್, ಇದು ತೆಳ್ಳಗೆ ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ನಾರ್ಮಲಾಗಿ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿನೆಸ್ಸು. ಮತ್ತು ಟೇಸ್ಟ್ ವೈಸ್ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನೋಡಿ ಗೈಸ್, ಇಷ್ಟ ಆದರೆ ಫುಲ್ಲಿ ಕುಕ್ ಆಗಿದೆ ಅಂತ. ಈಗ ಇದು ರೆಡಿ ಟು ಸರ್ವ್, ರೆಡಿ ಟು ಈಟ್. ಕಡಲೆಬೇಳೆ ದೋಸೆಗೆ ಯಾವಾಗಲೂ ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ. ತುಪ್ಪ ಗೈಸ್, ಇದಕ್ಕೆ ತುಪ್ಪ ಹಾಕೊಂಡ್ರೆ ಇನ್ನು ಆ್ಯಡೆಡ್ ಟೇಸ್ಟ್. ಹೌದಾ ಗೈಸ್, 2ನೇ ದೋಸೆ ಹಾಕಕ್ಕೆ ಮುಂಚೆನೂ ಒಂದ್ಸರಿ ಹೀಗೆ ಅನ್ನಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ಚನ್ನಾ ದಾಲ್ ಕಡಲೆಬೇಳೆಯಲ್ಲಿ ಪ್ರೋಟೀನ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಡಯೆಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಈಗ ನಮ್ಮ ವೆಜಿಟೇರಿಯನ್ಸ್ಗೆ ಇನ್ನೇನು ಹೇಳಿ, ಸೊಪ್ಪು, ತರಕಾರಿ, ಬೇಳೆ, ಕಾಳುಗಳು ಎಷ್ಟು ನಾವು ತಗೊತೀವೋ ಅಷ್ಟು ಒಳ್ಳೆಯದಲ್ವಾ. ಹಾಗೆ ಈ ಕಡಲೆಬೇಳೆಯಲ್ಲಿ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಜಾಸ್ತಿ. ಇದು ಪ್ರೋಟೀನ್ ರಿಚ್, ಫೈಬರ್ ರಿಚ್, ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಹಾಗಾಗಿ ಇದನ್ನು ಆವಾಗವಾಗ ಮಾಡಿಕೊಂಡು ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೀವು ಈ ದೋಸೆಗೆ ಸ್ವೀಟ್ ಚಟ್ನಿ ಕೂಡ ಮಾಡ್ಕೊಳ್ಳಿ, ಕಾಯಿ ಚಟ್ನಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಬೇಕು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಸ್ವೀಟ್ ಚಟ್ನಿದು ರೆಸಿಪಿ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನೋಡಿ ಗೈಸ್, ಫುಲ್ಲಿ ಕುಕ್ ಆಗಿದೆ. ನಾವು ಎವ್ರಿ ಟೈಮ್ ದೋಸೆ ಹಾಕುವಾಗ ಈರುಳ್ಳಿನ ಸವರೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ಕೋಬೋದು. ಗೈಸ್, ನೀವು ಹಾಕುವಾಗ ಗೊತ್ತಾಗುತ್ತೆ ಅಲ್ವಾ ಕನ್ಸಿಸ್ಟೆನ್ಸಿ. ನಿಮಗೆ ಗಟ್ಟಿ ಆಯಿತು ಅಂದರೆ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ಈ ದೋಸೆ ನಾರ್ಮಲ್ ದೋಸೆ ಥರ ಅಲ್ಲ, ಇದ್ರದ್ದು ಒಂದು ಯೂನಿಕ್ ಫ್ಲೇವರ್ ಇರುತ್ತೆ. ಬಿಕಾಸ್ ನಾವು ರುಬ್ಬುವಾಗ ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ವೈಸು ಮತ್ತು ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ ಏನಾದರೂ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅಕ್ಕಿ ದೋಸೆ ತಿಂದು ಬೇಜಾರಾದಾಗ ಒನ್ಸ್ ಇನ್ ಎ ವೈಲ್ ಈ ದೋಸೆ ಕೂಡ ಮಾಡಿಕೊಂಡು ನಾವು ತಿನ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ, ಹಾಗೆ ನಮಗೂ ಒಂದು ಚೇಂಜ್ ಆಗುತ್ತೆ. ಕೆಲವರು ದೋಸೆನ ಕೂಡ ಮುಚ್ಚಿ ಅದ್ರ ಮೇಲೆ ಬೇಯಿಸ್ತಾರೆ, ಹಾಗೂ ಬೇಯಿಸ್ಬೋದು ನೀವು. ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾವು ಆವಾಗಲೇ ಆನಿಯನ್ಸ್ ಅವರಿದ್ಕೆ ನೋಡಿ, ಒಂದು ದೋಸೆನೂ ಕಿತ್ತೋಗಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಎ ಟಿಪ್. ಬೇಕಿದ್ದರೆ ಈ ಥರ ಮುಚ್ಚಿಬಿಟ್ಟು ಬೇಯಿಸಿ ಫ್ರೆಂಡ್ಸ್,
ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಈ ಥರ ಮುಚ್ಚಿದ್ದು. ನೀವು ಹೀಗೆ ಎಬ್ಬುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಟೆಕ್ಸ್ಚರ್. ಇಷ್ಟೇ ಫ್ರೆಂಡ್ಸ್, ನೀವು ಇದನ್ನು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ತುಂಬಾ ಸಿಂಪಲ್ ರೆಸಿಪಿ. ರಾತ್ರಿ ಮರೀದೆ ನಾವು ಇದನ್ನು ನೆನೆಸಿಟ್ಬಿಟ್ರೆ ಅಕ್ಕಿ ಮತ್ತು ಕಡಲೆಬೇಳೆನ ಬೆಳಗ್ಗೆ ರುಬ್ಬಿಟ್ಟು ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದೇ ಇದ್ರದ್ದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ನಾವು ರೆಗ್ಯುಲರಾಗಿ ಮಾಡ್ತೀವಲ್ಲ ಚಟ್ನಿ ಕ್ವಾಂಟಿಟಿ, ಅದಕ್ಕಿಂತ ನಾವು ಜಾಸ್ತಿ ಮಾಡಬೇಕಾಗತ್ತೆ ಅಷ್ಟೇ ಗೈಸ್. ಇದು ಹಿಟ್ಟು ಉಳಿದ್ರೆ ನೀವು ಅದನ್ನು ಹಾಗೆ ಹೊರಗಡೆ ಇಡಬೇಡಿ, ಫ್ರಿಜ್ಜಲ್ಲಿ ಇಟ್ಟಿರಿ, ಬೇಕಾದಾಗ ಹಾಕ್ಕೋಬೋದು. ಯಾಕೆಂದರೆ ಕಡಲೆಬೇಳೆ ಆಗಿರೋದ್ರಿಂದ ಬೇಗ ಹುಳಿ ಬಂದುಬಿಡುತ್ತೆ. ಸೊ ಟು ಮೇಂಟೈನ್ ದಿ ಕ್ವಾಲಿಟಿ ಫ್ರಿಜ್ನಲ್ಲಿ ಇಟ್ಟಿರಿ. ನಮಗೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಗೈಸ್, ಅದಕ್ಕೆ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಗೈಸ್. ಇದು ತವಾ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಅಗಲಕ್ಕೂ ಹಾಕ್ಬೋದು, ಬೇಕಿದ್ದರೆ ಚೆನ್ನಾಗಿ ಬರುತ್ತೆ. ದಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ತೆಳ್ಳಗೆ ಹಾಕಬೇಕು ಇದನ್ನು. ಆಮೇಲೆ ಕ್ರಿಸ್ಪಿ ಇದ್ರೇ ಚೆನ್ನಾಗಿರುತ್ತೆ ಈ ದೋಸೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.